Hello everyone. My name is Pooja, Assistant Professor of Commerce, YER Government First Grade College, Pavagada. In last video, we solved a problem on FIFO. Simple problem we done, and also we have done adjustment problems like return to store and physical verification got like loss or shortage or surplus. So when these informations are given, how to prepare a store ledger account by using FIFO method that we learned. So in last ವಿಡಿಯೋದಲ್ಲಿ FIFO ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಸ್ಟೋರ್ ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದನ್ನ ಕಲ್ತ್ಕೊಂಡ್ವಿ. ಸೊ ಅಲ್ಲಿ ನಿಮ್ಗೆ ಯು ಗಾಟ್ ಅಡ್ಜಸ್ಟ್ಮೆಂಟ್ ಲೈಕ್ ರಿಟರ್ನ್ ಟು ಸ್ಟೋರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಪ್ಲಸ್ ಲಾಸ್ ಅಥವಾ ಶಾರ್ಟೇಜ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರೆ ಯಾವ ತರ ಸ್ಟೋರ್ ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. ಅಂಡ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಅ ಸಿಂಪಲ್ ಪ್ರಾಬ್ಲಮ್ ಆನ್ ಲಿಫೋ ಮೆಥಡ್. ಸೊ ಈ ವಿಡಿಯೋದಲ್ಲಿ ಲಿಫೋ ಮೆಥಡ್ ಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಲಿಫೋ ಮೆಥಡ್ ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಲಿಫೋ ಅಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್. ಅಂದ್ರೆ ನೀವು ಲಾಸ್ಟ್ ಅಲ್ಲಿ ಏನು ಆ ಸ್ಲಾಟ್ ಅಲ್ಲಿ ಅಥವಾ ಆ ಬ್ಯಾಚ್ ಅಲ್ಲಿ ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡ್ತೀರಾ, ಸೊ ಅದನ್ನ ನೀವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಫಸ್ಟ್ ಅಲ್ಲಿ ಇಶ್ಯೂ ಮಾಡ್ತೀರಾ. ಸೊ ಸ್ಟೋರ್ ಡಿಪಾರ್ಟ್ಮೆಂಟ್ ದೇ ವಿಲ್ ಬೈ ದಿ ರಾ ಮೆಟೀರಿಯಲ್ಸ್. ಆ ಡಿಫ್ರೆಂಟ್ ಸ್ಲಾಟ್ಸ್ ಅಥವಾ ಏನ್ ಬ್ಯಾಚಸ್ ಇರುತ್ತೆ, ಲಾಸ್ಟ್ ಅಲ್ಲಿ ಯಾವ ಬ್ಯಾಚ್ ಅಲ್ಲಿ ಮೆಟೀರಿಯಲ್ಸ್ ರಿಸೀವ್ ಆಗಿರುತ್ತೆ, ಸೊ ಅದನ್ನ ಫಸ್ಟ್ ಏನ್ ಮಾಡ್ತೀವಿ, ವಿಲ್ ಇಶ್ಯೂ ಟು ದಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ to manufacture the goods. So ಈ ಮೆಥಡ್ ಗೆ ನಾವೇನಂತ ಹೇಳ್ತೀವಿ, ಲಿಫೋ ಮೆಥಡ್. So now we'll see the problem. The following transactions occur in the purchase and issue of a material. So they have given a different transactions for purchase and issue of a material. Jan 2nd purchased 4,000 units at rupees 4 per unit. January 2nd ಗೆ ಪರ್ಚೇಸ್ ಮಾಡಿದ್ದಾರೆ 4,000 ಯೂನಿಟ್ಸ್ ಅನ್ನ ಅಟ್ ರುಪೀಸ್ 4 per unit. And next Jan 20th purchased 5,000 units at rupees 5 per unit. And then February 5th issued 2,000 units. Then February 10th purchased 6,000 units at rupees 6 per unit. Then February 12th issued 4,000 units. Then March 2nd issued 1,000 units. Then March 5th issued 2,000 units. Then March 15th purchased 4,500 units at rupees 5.50 per unit. Then March 20th issued 3,000 units. So these are the various transactions for purchase and issue. From the above, prepare the store ledger account using LIFO method ಅಂತ ಹೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಪ್ರಿಪೇರ್ ದಿ ಸ್ಟೋರ್ ಲೆಡ್ಜರ್ ಅಕೌಂಟ್ ಯೂಸಿಂಗ್ ಲಿಫೋ ಮೆಥಡ್. ಸೊ ನಾವು ಇಲ್ಲಿವರೆಗೂ ಫಿಫೋ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಸ್ಟೋರ್ ಲೆಡ್ಜರ್ ಅಕೌಂಟ್ ಅನ್ನ ಯಾವ ತರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. ಅಂಡ್ ಈ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಅ ಸ್ಟೋರ್ ಲೆಡ್ಜರ್ ಅಕೌಂಟ್ ಯೂಸಿಂಗ್ ಲಿಫೋ ಮೆಥಡ್. ನಾವು ಲೆಟ್ಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಸೊ ಸ್ಟೋರ್ ಲೆಡ್ಜರ್ ಅಕೌಂಟ್ ಅನ್ನ ಯಾವ ತರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ so we'll see. They have put a format and also have done the solution. Just we'll see ಯಾವ ತರ ಟ್ರಾನ್ಸಾಕ್ಷನ್ಸ್ ಅನ್ನ ರಿಸಿಪ್ಟ್ ಆದ್ರೆ ಇಶ್ಯೂ ಆದ್ರೆ ಯಾವ ತರ ಟ್ರೀಟ್ ಮಾಡಬೇಕು ಅಂಡರ್ ಲಿಫೋ ಮೆಥಡ್. ಆಸ್ ಆಲ್ರೆಡಿ ಹ್ಯಾವ್ ಟೋಲ್ಡ್, ಫಸ್ಟ್ ನೀವು ಯಾವ ಮೆಥಡ್ ಅಂತ ಮೆನ್ಷನ್ ಮಾಡಬೇಕು, ಲಿಫೋ ಮೆಥಡ್ ಆರ್ ಫಿಫೋ ಮೆಥಡ್ ಆರ್ ಸಿಂಪಲ್ ಆವರೇಜ್ ಮೆಥಡ್ ಆರ್ ವೇಟೆಡ್ ಆವರೇಜ್ ಮೆಥಡ್. ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಯಾವ ಮೆಥಡ್ ಅನ್ನ ಕೊಟ್ಟಿರ್ತಾರೋ ಅದನ್ನ ಫಸ್ಟ್ ಮೆನ್ಷನ್ ಮಾಡ್ಕೊಳ್ಳಿ. ಅಂಡರ್ ದಟ್ ಸ್ಟೋರ್ ಲೆಡ್ಜರ್ ಅಕೌಂಟ್ ಅಂತ ಬರ್ಕೊಳ್ತೀರಾ. ದೆನ್ ಡೇಟ್, ರೆಸಿಪ್ಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್. ಅಂಡ್ ರೆಸಿಪ್ಟ್ಸ್ ಕೆಳಗಡೆ ಕ್ವಾಂಟಿಟಿ, ರೇಟ್, ಅಮೌಂಟ್. ಇಶ್ಯೂಸ್ ಕೆಳಗಡೆ ಕ್ವಾಂಟಿಟಿ, ರೇಟ್, ಅಮೌಂಟ್. ದೆನ್ ಬ್ಯಾಲೆನ್ಸ್ ಕೆಳಗಡೆ ಕ್ವಾಂಟಿಟಿ, ರೇಟ್, ಅಮೌಂಟ್. ಸೊ ನಾವು ವಿಲ್ ಸಿ ದಿ ಸೊಲ್ಯೂಷನ್. ಸೊ ಟ್ರಾನ್ಸಾಕ್ಷನ್ಸ್ ಅನ್ನ ಯಾವ್ಯಾವ ತರ ಟ್ರೀಟ್ ಮಾಡ್ಕೊಂಡು ಹೋಗ್ಬೇಕಂತ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳ್ತೀನಿ, ರಿಸೀವ್ಡ್ ಅಂತನಾದ್ರೂ ಕೊಡ್ಲಿ, ಪರ್ಚೇಸ್ಡ್ ಅಂತನಾದ್ರೂ ಕೊಡ್ಲಿ, that will come under receipts. Received, purchased or bought ಈ ಟರ್ಮ್ಸ್ ಎಲ್ಲ ಇದ್ರೆ ಅರ್ಥ ಏನು, ರೆಸಿಪ್ಟ್ಸ್ ಅಂತ ತಗೊಳ್ಬೇಕು. ಇಶ್ಯೂಡ್ ಕೊಟ್ಟಿದ್ರೆ ಇಟ್ ವಿಲ್ ಕಮ್ ಅಂಡರ್ ಇಶ್ಯೂಸ್. ಅಂಡ್ ರಿಮೈನಿಂಗ್ ಬ್ಯಾಲೆನ್ಸ್ ಯು ನೀಡ್ ಟು ಫೈಂಡ್ ಔಟ್. ಸೊ ನಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲ ಏನು ಕೊಟ್ಟಿಲ್ಲ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಇರೋದು ಪರ್ಚೇಸ್ ಆಗಿದೆ. 2nd Jan purchased 4,000 units at rupees 4 ಅಂತ ಹೇಳಿದ್ದಾರೆ. ಸೊ ಇಟ್ ವಿಲ್ ಕಮ್ ಅಂಡರ್ ರೆಸಿಪ್ಟ್ಸ್. Quantity 4,000, rate 4 and amount will be 16,000. So quantity into rate and multiply madre, your amount will be 16,000 and your balance.
ಸೊ ಪ್ರತಿ ಡೇಟಿಗೆ ನೀವು ಬ್ಯಾಲೆನ್ಸ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. 4,000 into 4, 16,000. Next, 20th Jan, again they purchased 500 units at rupees 5 and your amount will be 2,500. 500 into 5, 2,500. Now we have to write the balance for each date. So first 4,000 ಇದೆ 4 rupees ಅಂಗೆ 16,000. Then again ಇವಾಗ purchase ಮಾಡಿದ್ದು 500 at rupees 5, 2,500. Next, February 5th, they have issued 500 units. Sorry, 2,000 units ಅನ್ನ issue ಮಾಡಿದ್ದಾರೆ. So February 5th, they have issued 2,000 units. So 2,000 units ಅನ್ನ issue ಮಾಡಿದ್ದಾರೆ. ಲಾಸ್ಟ್ ಇನ್ ಫಸ್ಟ್ ಔಟ್ ಅಲ್ಲಿ ಯಾವ ತರ ಇಶ್ಯೂ ಮಾಡ್ತಾರೆ ಅನ್ನೋದೇ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ ಯಾವ್ದು ಲಾಸ್ಟ್ ಅಲ್ಲಿ ಪರ್ಚೇಸ್ ಆಗಿರುತ್ತೋ ಅದನ್ನ ಫಸ್ಟ್ ಇಶ್ಯೂ ಮಾಡಬೇಕು. ನೀವು ಲಾಸ್ಟ್ ಅಲ್ಲಿ ಏನ್ ಪರ್ಚೇಸ್ ಮಾಡಿರ್ತೀರಾ ದಟ್ ವಿಲ್ ಬಿ ಇಶ್ಯೂಡ್ ಅಟ್ ದಿ ಫಸ್ಟ್. ಓಕೆ, ಇವಾಗ ಲಾಸ್ಟ್ ಅಲ್ಲಿ ನಮ್ಗೆ ಯಾವ್ದಿದೆ 500 at rupees 5 and amount will be 2,500 and then 500 5 rupees 2,500. So still ನಮ್ಗೆ ಎಷ್ಟು ಬೇಕಿರೋದು 1,500 because it is 2,000. ಸೊ ತಾವು ಮತ್ತೆ ಇವಾಗ ಈ ಲಾಸ್ ಈ ಲಾಟ್ ಏನಿದೆ ಅಥವಾ ಈ ಬ್ಯಾಚ್ ಏನಿದೆ ದಿಸ್ ಕಂಪ್ಲೀಟ್ಲಿ ವಿ ಹ್ಯಾವ್ ಟೇಕನ್ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಇರೋದು ಯಾವುದು 4,000 ಯೂನಿಟ್ಸ್ ಇದೆ. ಸೊ 4,000 ಅಲ್ಲಿ ನಮಗ್ ಬೇಕಿರೋದು 1,500 and amount 4 rupees and amount will be 6,000. Now 4,000 ಅಲ್ಲಿ 1,500 ಯೂಸ್ ಮಾಡ್ಕೊಂಡಿದ್ದೀರಾ and remaining 2,500 at rupees 4 and amount will be 10,000. Now, so 10th February, they purchased 6,000 units at rupees 6 and your amount will be 36,000. So first already ನಿಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟಿದೆ 2,500 at rupees 4, your amount will be 10,000. Then, so ಇವಾಗ ಪರ್ಚೇಸ್ ಮಾಡಿದ್ದು 6,000 at rupees 6 and your amount will be 36,000. Next, 12th February, they have issued 4,000 units. So February 12th ಗೆ 4,000 units ಅನ್ನು ಇಶ್ಯೂ ಮಾಡಿದ್ದಾರೆ. So this is last in first out method. ಲಾಸ್ಟ್ ಅಲ್ಲಿ ಯಾವ್ದಿರುತ್ತೋ ರೀಸೆಂಟ್ ಪರ್ಚೇಸ್ ಯಾವ್ದಿರುತ್ತೋ ಅದನ್ನ ಫಸ್ಟ್ ಇಶ್ಯೂ ಮಾಡ್ಕೊಳ್ತೀವಿ. ಅದು ಖಾಲಿ ಆದ್ರೆ ಅದ್ರ ಹಿಂದಿಂದಕ್ಕೆ ಹೋಗ್ತೀವಿ. ಸೊ ಫಾರ್ ಇವಾಗ ನಿಮ್ಮ ಹತ್ರ ಲಾಸ್ಟ್ ಅಲ್ಲಿ ಪರ್ಚೇಸ್ ಆಗಿರೋದು ಎಷ್ಟು ರೀಸೆಂಟ್ 6,000 ಪರ್ಚೇಸ್ ಆಗಿದೆ at rupees 6. ಸೊ ನಮಗ್ ಬೇಕಿರೋದು 4,000. So 4,000 at rupees 6 and your amount will be 24,000. So ಇವಾಗ ಬ್ಯಾಲೆನ್ಸ್ 2,500 4 rupees 10,000 ಅದನ್ನ ಹಂಗೆ ಕ್ಯಾರಿ ಮಾಡ್ಕೊಳ್ತಾ ಹೋಗ್ತೀವಿ. ದೆನ್ ಇವಾಗ 6,000 ಅಲ್ಲಿ 4,000 ಖಾಲಿ ಮಾಡಿದ್ವಿ. ಇನ್ನು ಉಳ್ಕೊಂಡಿರೋದು 2,000 at rupees 6, it is 12,000. Next, again 2nd March, they have issued 1,000 units. ಮತ್ತೆ 1,000 units ಅನ್ನ ಇಶ್ಯೂ ಮಾಡಿದ್ದಾರೆ. And again it is last in first out method. So last ಅಲ್ಲಿ 2,000 units ಇದೆ at rupees 6. So ನಮಗ್ ಬೇಕಿರೋದು 1,000 units. So 1,000 units at rupees 6 and your amount will be 6,000. Now balance we have to write. So ಹಳೆ ಬ್ಯಾಲೆನ್ಸ್ ನಿಮ್ಮ ಹತ್ರ ಹಂಗೆ ಅದನ್ನ ಕ್ಯಾರಿ ಮಾಡ್ಕೊಳ್ತಾ ಹೋಗ್ತೀರಾ. 2,500 4 rupees 10,000 and then 2,000 ಅಲ್ಲಿ 1,000 ಅನ್ನ ಇಶ್ಯೂ ಮಾಡಿದ್ರಿ and ರಿಮೈನಿಂಗ್ ಇವಾಗ ಎಷ್ಟಿದೆ ನಿಮ್ಮ ಹತ್ರ 1,000 6 rupees 6,000. Next again 5th March, they have issued 2,000 units. 5th March ಗೆ 2,000 units ಅನ್ನ ಇಶ್ಯೂ ಮಾಡಿದ್ದಾರೆ. So that is 2,000 units ಆಗಿರೋದ್ರಿಂದ ಸೊ ನಿಮ್ದು ಲಾಸ್ಟ್ ಬ್ಯಾಲೆನ್ಸ್ ಎಷ್ಟಿದೆ ರೀಸೆಂಟ್ ಒನ್ ಜಸ್ಟ್ 1,000 ಇದೆ. ಸೊ ಫಸ್ಟ್ ಅದನ್ನ ಇಶ್ಯೂ ಮಾಡ್ಕೊಳ್ತೀರಾ 1,000 at rupees 6, 6,000 will be the amount and then ಈ 1,000 ಖಾಲಿ ಆಯ್ತು. ಸೊ ನಮಗ್ ಬೇಕಿರೋದು 2,000, ಇಲ್ಲಿರೋದು ಜಸ್ಟ್ 1,000 ಅಷ್ಟೇ. ಸೊ 1,000 ಅನ್ನ ಇಶ್ಯೂ ಮಾಡಿದ್ರಿ, ಸ್ಟಿಲ್ ವಿ ರಿಕ್ವೈರ್ಡ್ 1,000 ಯೂನಿಟ್ಸ್. ಸೊ ನಿಮಗೆ ನೆಕ್ಸ್ಟ್ ಇರೋದು ಯಾವುದು 2,500. ಸೊ 2,500 ಅಲ್ಲಿ ನಮಗ್ ಜಸ್ಟ್ ಬೇಕಿರೋದು 1,000 at rupees 4, 4,000 is the amount and remaining 2,500 ಅಲ್ಲಿ 1,000 ಅನ್ನ ಇಶ್ಯೂ ಮಾಡಿದ್ವಿ. ಇನ್ನು ಉಳ್ಕೊಂಡಿದ್ದು 1,500 at rupees 4 and your amount will be 6,000. Next, 15th March, they have received or purchased 4,500 units at rupees 5.50. Your amount will be 24,750. Next, ನಿಮ್ಮ ಹತ್ರ ಹಳೆ ಬ್ಯಾಲೆನ್ಸ್ ಇರೋದು ಅಂದ್ರೆ ಹಂಗೆ ಕ್ಯಾರಿ ಮಾಡ್ಕೊಳ್ತಾ ಹೋಗ್ತೀವಿ. 1,500 at rupees 4, 6,000 and ನಾವು ಇವಾಗ ರೀಸೆಂಟ್ ಪರ್ಚೇಸ್ ಮಾಡಿದ್ದು
4,500 at rupees 5.50, 24,750. Now the last transaction, 20th March ಗೆ they have issued 3,000 units. So 20th March they have issued 3,000 units ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ನಿಮ್ಮ ಹತ್ರ ಬ್ಯಾಲೆನ್ಸ್ ಲಾಸ್ಟ್ ಎಷ್ಟಿದೆ? ಯು ಹ್ಯಾವ್ 4,500. ಸೊ ಲಾಸ್ಟ್ ಇನ್ ಫಸ್ಟ್ ಔಟ್ ಆಗಿರೋದ್ರಿಂದ ಲಾಸ್ಟ್ ಬ್ಯಾಲೆನ್ಸ್ ಏನಿರುತ್ತೋ ಅದನ್ನ ಫಸ್ಟ್ ಇಶ್ಯೂ ಮಾಡ್ಕೊಳ್ತೀರಾ. ನಿಮ್ಮ ಹತ್ರ ಇರೋದು 4,500, ನಮಗ್ ಬೇಕಿರೋದು ಜಸ್ಟ್ 3,000. ಸೊ ಫಸ್ಟ್ 3,000 ಅನ್ನ ಇಶ್ಯೂ ಮಾಡ್ಕೊಳ್ತೀವಿ ಅಟ್ rupees 5.50 and your amount will be 16,500. 3,000 into 5.50, 16,500 and ಇವಾಗ ಬ್ಯಾಲೆನ್ಸ್. ಸೊ ಫಸ್ಟ್ ಬ್ಯಾಲೆನ್ಸ್ ಎಷ್ಟಿತ್ತು? 1,500 at rupees 4, 6,000 and now 4,500 ಇದ್ರಲ್ಲಿ 3,000 ಅನ್ನ ಇಶ್ಯೂ ಮಾಡಿದ್ರಿ ಅಂಡ್ ಇವಾಗ ರಿಮೈನಿಂಗ್ ಇರೋದು 1,500 at rupees 5.50 and amount 8,250. Now, so balance of stock in and or we can say closing stock. So closing stock ಎಷ್ಟಾಯ್ತು? You have a two closing stocks because amount ಸೇಮ್ ಇದ್ರೆ ನಾವು ಅದನ್ನ ಒಟ್ಟಿಗೆ ತಗೊಳ್ಬೋದಿತ್ತು. ಸೊ ರೇಟ್ ಡಿಫರೆಂಟ್ ಇರೋದ್ರಿಂದ ಸೊ ವಿಲ್ ಶೋ ಸಪರೇಟ್ಲಿ. 1,500 at rupees 4, 6,000, then 1,500 at rupees 5.50, 8,250. ಸೊ ಟೋಟಲ್ ಯೂನಿಟ್ಸ್ ನಿಮ್ಮ ಹತ್ರ ಉಳ್ಕೊಂಡಿರೋದು 3,000 ಯೂನಿಟ್ಸ್ ಅಂಡ್ ಇವಾಗ ಟೋಟಲ್ ಅಮೌಂಟ್ ಎಷ್ಟು ಅದ್ರದ್ದು? 14,250. ಸೊ ದಿಸ್ ಇಸ್ a way of preparation of LIFO, store ledger account under LIFO method. Thank you.